Here the problem is most people are thinking about what they don't want and they are wondering why it shows up over and over again. ಬಹಳ ಜನ ಏನು ಯೋಚನೆ ಮಾಡ್ತಾರೆ ಅಂದರೆ ಅವ್ರಿಗೆ ಏನು ಬೇಡವೋ ಏನು ಬೇಕಾಗಿರೋದಿಲ್ವೋ ಅದನ್ನು ಕೂಡ ಯೋಚನೆ ಮಾಡ್ತಾ ಹೋಗ್ತಾ ಇರ್ತಾರೆ. ಆಮೇಲೆ ಅವರು ಯೋಚನೆ ಮಾಡ್ತಾರೆ ನಮಗೆ ಯಾಕಪ್ಪ ಈ ಥರ ಕೆಟ್ಟದಾಗುತ್ತೆ ಅಂತ. ಅದು ಕೆಟ್ಟದಾಗಿದ್ದನ್ನು ಅವ್ರು ಯೋಚನೆ ಮಾಡೋದು, ಅದರಿಂದನೂ ಅವ್ರು ಅದನ್ನು ಅಟ್ರ್ಯಾಕ್ಟ್ ಮಾಡಿರ್ತಾರೆ. ಹಾಗೆ ಬಹಳ ಟೈಮಲ್ಲಿ ಏನಾಗುತ್ತೆ ಅಂದರೆ ನಮ್ಗೆ ಗೊತ್ತಾಗೋದಿಲ್ಲ ನಾವು ಕೆಟ್ಟದ್ದನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀವಿ, ನಾವು ಕೆಟ್ಟದ್ದನ್ನು ಯೋಚನೆ ಮಾಡ್ತಾ ಇದ್ದೀವಿ ಅಂತ. ಸೊ ಬಿ ಇನ್ ಕಾನ್ಷಿಯಸ್, ಅದರಿಂದ ನೀವು ಕಾನ್ಷಿಯಸ್ ಆಗಿ ಮಾಡ್ಕೋಬೇಕು. ಅದು ಥಾಟ್ಸ್ ನಿಮಗೆ ಅನ್ನಿಸ್ಬೋದು ನಿಮಗೆ ಬರುತ್ತೆ ಅಂತ, ಬಟ್ ಅದು ನಿಮ್ಮಿಂದ ಅಲ್ಲ, ಅದು ನಿಮ್ಮಿಂದಲೇ ಜನ್ರೇಟ್ ಆಗಿ ಬರುವಂಥ ಥಾಟ್ಸ್ ಆಗಿರುತ್ತೆ. ಸೊ ನೀವು ಏನು ಮಾಡಬೇಕಂದ್ರೆ ಅಟ್ರ್ಯಾಕ್ಟ್ ದ ಗುಡ್ ಇನ್ಸ್ಟೆಡ್ ಆಫ್ ದ ಬ್ಯಾಡ್, ಅದನ್ನು ನೀವು ತಡಿಬೇಕಾಗುತ್ತೆ. ಅದನ್ನು ಹೇಗೆ ಮಾಡಬೇಕಂದ್ರೆ ದ ಓನ್ಲಿ ರೀಸನ್ why the people do not have what they want is because they are thinking more about what they don't want than what they do want. ಅಂದರೆ ಬಹಳ ಜನ ಏನು ಯೋಚನೆ ಮಾಡ್ತಾರೆ ಅಂದರೆ ಅವ್ರಿಗೆ ಬೇಡದಲ್ಲೇ ಇರೋದನ್ನೇ ಯೋಚನೆ ಮಾಡ್ತಾ ಇರ್ತಾರೆ, ಅವ್ರಿಗೆ ಬೇಡದಲ್ಲೇ ಇರೋದನ್ನೇ ಇದು ಮಾಡ್ತಾ ಇರ್ತಾರೆ. ನೀವು ಇವಾಗ ಆಫೀಸ್ಗೆ ಹೋಗ್ತೀರಾ ಅಂದರೆ ನಿಮಗೆ ಲೇಟ್ ಆಗ್ತದೆ, ನೀವು ಯಾಕೆ ಯಾವಾಗಲೂ ನಂಗೆ ಲೇಟ್ ಆಗಬಾರ್ದು ಅಂತಲೇ ಯೋಚನೆ ಮಾಡ್ತೀರಾ. ನೀವು ನಿಮಗೆ ಬೇಗನೆ ಆಗ್ಬೋದು ಅಂತ ಕೂಡ ಯೋಚನೆ ಮಾಡ್ಬೋದಲ್ಲ. ಇದು ಒಂದು ಥಾಟ್ ಅಷ್ಟೇ, ಅದನ್ನು ನೀವು ಯೂಸ್ ಮಾಡಿಕೊಂಡ್ರೆ ನಿಮಗೇನು ಯೂಸ್ ಆಗುತ್ತೆ. ನೀವು ಲೇಟ್ ಆಗಬಾರ್ದು ಅನ್ನೋದಕ್ಕೂ ನಾನು ಬೇಗ ಹೋಗೋ ಹಾಗಾಗಲಿ ಅನ್ನೋದನ್ನು ಥಾಟ್, ಅದನ್ನು ನೀವೇ ಜನ್ರೇಟ್ ಮಾಡ್ಕೊಬೇಕಾಗುತ್ತೆ. ಇದು ಒಂದು ಮೈಂಡ್ಸೆಟ್, ಅದು ಬಹಳ ಜನಕ್ಕೆ ನೀವು ಹೇಗೆ ಯೋಚನೆ ಮಾಡ್ತೀರೋ ಅದರಿಂದ ಅದೇ ಥರನೇ ಬರುತ್ತೆ. ಸೊ ನೀವು ಇನ್ಸ್ಟೆಡ್ ಆಫ್ ಬ್ಯಾಡನ್ನು ಯೋಚನೆ ಮಾಡಬೇಡಿ, ಲಿಸನ್ ಟು ಯುವರ್ ಥಾಟ್ಸ್. ನೀವು ನಿಮ್ಮ ಯೋಚನೆನ ನೀವು ತುಂಬ ಚೆನ್ನಾಗಿ ಯೋಚನೆನ ನೀವು ಗಳಿಸ್ಬೇಕಾಗುತ್ತೆ. ಆ್ಯಂಡ್ ಲಿಸನ್ ಟು ದ ವರ್ಡ್ಸ್ ಯು ಆರ್ ಸೇಯಿಂಗ್, ದ ಲಾ ಈಸ್ ಆಬ್ಸಲ್ಯೂಟ್ ಆ್ಯಂಡ್ ದೇರ್ ಆರ್ ನೋ ಮಿಸ್ಟೇಕ್. ನೀವು ನಿಮ್ಮ ಥಾಟ್ಸನ್ನು ಆ್ಯಕ್ಷನ್ಸನ್ನು ಹೇಗೆ ಅಲೈನ್ ಮಾಡ್ಕೊಬೇಕಂದ್ರೆ ನಿಮಗೆ ಏನು ಗೊತ್ತಾದ್ರೂ ನೀವೇನು ಮಾಡ್ತೀರಾ ಏನು ಮಾಡ್ತಾ ಇಲ್ಲ ಅನ್ನೋದು ನಿಮ್ಮ ಮೈಂಡಲ್ಲೇ ಬರಬೇಕು. ಅದನ್ನು ನೀವೇ ಗಮನಿಸಿದ್ರೆ ಮಾತ್ರ ಬರೋದು ಹೊರತು ಅದು ತಾನಾಗೆ ಬರೋದಿಲ್ಲ. ಅದಕ್ಕೆಲ್ಲ ಟೆಕ್ನಿಕ್ಸ್ ಇರುತ್ತೆ. ಟೆಕ್ನಿಕ್ಸಿಂದ ನೀವು ದಿನ ನೀವೇ ಯೋಚನೆ ಮಾಡಿ ನೀವೇನು ಯೋಚನೆ ಮಾಡ್ತಿರ್ತೀರ, ಏನು ಯೋಚನೆ ಮಾಡ್ತಾ ಇರೋದಿಲ್ಲ ಅಂತ. An epidemic worse than any plague that humankind has ever seen has been raging for centuries. It is the don't want it. ಬಹಳ ಆ್ಯಕ್ಚುಲಿ ಇದೊಂದು ಪ್ಲೇಗ್ ಥರ ಏನು ಹರಡ್ತಾ ಇದೆ ಅಂದರೆ ನಮ್ಮ ಹ್ಯೂಮನ್ಸಿಗೆ ಬಹಳ ಜನಕ್ಕೆ ಗೊತ್ತಾಗೋದಿಲ್ಲ ನಾವು ಏನು ಯೋಚನೆ ಮಾಡ್ತಿದ್ದೀವಿ, ಏನು ಮಾಡ್ತಾ ಇದ್ವಿ. ಅದು ಆ್ಯಕ್ಚುಲಿ ನ್ಯಾಚುರಲ್ಲಾಗಿ ನಮಗೆ ಸಬ್ಕಾನ್ಷಿಯಸ್ ಆಗಿ ನಮಗೆ ಗೊತ್ತಿಲ್ಲದಲ್ಲ ಆ ಥಾಟ್ಸ್ ಹಾಗೆ ಜನರಲಿ ಕ್ರಿಯೇಟ್ ಆಗಿರುತ್ತೆ. ಅದನ್ನು ನಿಲ್ಲಿಸ್ಬಿಟ್ಟು ನೀವು ಆ ಥಾಟನ್ನು ಚೇಂಜ್ ಮಾಡೋದು ನಿಮ್ಮ ಕೈಯಲ್ಲಿ ಇರುತ್ತೆ. ಪೀಪಲ್ ಕೀಪ್ ದಿಸ್ ಎಪಿಡಮಿಕ್ ಅಲೈವ್ ವೆನ್ ದೇ predominize the things speak and act and focus on what they don't want. But this is generation that will change history because we are receiving the knowledge that can free us for this epidemic. It begins with you, and you can become a pioneer of this new thought movement by simply thinking and speaking about what you want. ಅಂದರೆ ಯಾರಿಗೂ ಆ್ಯಕ್ಚುಲಿ ಈ ನಾಲೆಜ್ ಇರಲಿಲ್ಲ, ಅದಕ್ಕೇ ನಾವೇನು ಯೋಚನೆ ಮಾಡಿದ್ರು ನಾವು ಯೋಚನೆ ಮಾಡಿದ್ದು ತಾನಾಗೆ ಬಂದಿದೆ ಅಂತ ನಾವು ಅಂದ್ಕೊಂಡಿದ್ದೆ. ಬಟ್ ನೀವು ಯೋಚನೆ ಮಾಡೋದು ನಿಮ್ಮಲ್ಲಿ ಇದ್ದಾಗ, ನಿಮ್ಮ ಯೋಚನೆನ ನೀವೇ ಕ್ರಿಯೇಟ್ ಮಾಡ್ತೀರಿ ಅಂತ ನಿಮಗೆ ಗೊತ್ತಾದಾಗ ನೀವೇನು ಮಾಡಬೇಕು, ನಿಮ್ಮ ಯೋಚನೆ ಮೇಲೆ ನೀವು ಗಮನ ಇಡಬೇಕು. ನಿಮ್ಮ ಯೋಚನೆ ಮೇಲೆ ನೀವು ಗಮನ ಇಟ್ಟಾಗ ಪಾಸಿಟಿವಲ್ಲಿ ನಿಮ್ಮ ಥಿಂಕಿಂಗು ಚೇಂಜ್ ಆಗ್ತಾ ಬರುತ್ತೆ. ಅದರಿಂದ ನೀವು ಪಾಸಿಟಿವ್ ಆಗಿ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತೀರ. ಬಾಬ್ ಬೈನೆಲ್ ಅವರು ಏನು ಹೇಳಿದ್ದಾರೆ ಅಂದರೆ, ಲಾ ಆಫ್ ಅಟ್ರಾಕ್ಷನ್ ಡಸ್ ನಾಟ್ ಕೇರ್ ವೆದರ್ ಯು ರಿಸೀವ್ ಸಮಥಿಂಗ್ ಟು ಬಿ ಗುಡ್ ಆರ್ ಬ್ಯಾಡ್, ಆರ್ ವೆದರ್ ಯು ಡೋಂಟ್ ವಾಂಟ್ ಇಟ್ ಆರ್ ವೆದರ್ ಯು ಡೂ ವಾಂಟ್ ಇಟ್. It responding to your thoughts. So if you are looking at a mountain of the dead, feeling terrible about it, thus the signal you are putting out into the universe. I feel really bad because of all this debt I had. ಅಂದರೆ ನೀವು ಏನಾದ್ರು ಸಾಲ ಮಾಡಿದ್ದೀರಾ ಅಂದರೆ ನೀವು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದರೆ, ನಾನು ಅದನ್ನು ಹೇಗೆ ತೀರಿಸಲಿ ಅನ್ನೋದು ಬಿಟ್ಟು ನನ್ನ ಹತ್ರ ಸಾಲ ಇದೆ ಅಂತ ನೀವು ಯೋಚನೆ ಮಾಡ್ತಾ ಇದ್ದರೆ ನಿಮ್ಮ ಪ್ಯಾಟ್ರನ್ ಅದೇ ಥರ ಆಗುತ್ತೆ. ಆವಾಗ ಯೂನಿವರ್ಸಿಗೆ ಏನು ಅನಿಸುತ್ತೆ ಅಂದರೆ ನಿಮಗೆ ಬೇಕಾಗಿರೋದು ಸಾಲ ಹೊರತು ಅದನ್ನು ತೀರಿಸ್ಬೇಕಾಗಿರೋದಿಲ್ಲ. ಸೊ ಅವ್ರು ಏನು ಮಾಡ್ತಾರೆ, ನಿಮಗೆ ಇನ್ನೂ ಸಾಲ ಆಗಿರೋ ಸಿಚುವೇಶನ್ಸನ್ನು ಜಾಸ್ತಿ ಕ್ರಿಯೇಟ್ ಮಾಡ್ತಾರೆ. ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ಲಾ ಆಫ್ ದ ನೇಚರ್ ಅನ್ನೋದು. ಆಮೇಲೆ ಇಟ್ ಈಸ್ ದ ಇಂಪರ್ಸನಲ್ ಆ್ಯಂಡ್ ಇಟ್ ಡಸ್ ನಾಟ್ ಸಿ ಗುಡ್ ಥಿಂಗ್ಸ್ ಆರ್ ಬ್ಯಾಡ್. ಲಾ ಆಫ್ ಅಟ್ರಾಕ್ಷನ್ ಅನ್ನೋದಕ್ಕೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅನ್ನೋದು
ನಿಜವಾಗ್ಲೂ ಅದಕ್ಕೆ ಯಾವುದೇ ನಾಲೆಡ್ಜ್ ಇರೋದಿಲ್ಲ. ಅದಕ್ಕೆ ನಾಲೆಡ್ಜು, ಅದಕ್ಕೆ ರಿಫ್ಲೆಕ್ಷನ್ನು ನಾವು ನಮ್ಮ ಮೈಂಡ್, ನಮ್ಮ ಥಾಟ್ಸಿಂದ ನಾವೇ ಕೊಡ್ತೀವಿ. ಸೊ ಅದಕ್ಕೆ ನಾವೇನು ನಮಗೆ ಬೇಕಂತ ಯೋಚನೆ ಮಾಡಿದಾಗ ನಮ್ಮ ಲೈಫ್ ಆ ಥರ ಆಗುತ್ತೆ ಹೊರತು ನೀವು ಬೇಡದಲ್ಲೇ ಇರೋದನ್ನು ಯೋಚನೆ ಮಾಡಿ ನನ್ನ ಲೈಫ್ ಯಾಕೆ ಹೀಗಾಯಿತು ಅಂತ ನೀವು ಯಾವತ್ತೂ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. Law of attraction is really a big deal. What you think of the thing that you want and you focus on them with all of your intention. The law of attraction will give you exactly what you want every time. ಇದು ಒಂದು ಲಾ. ಇದರಲ್ಲಿ ಏನು ಅಂದರೆ ಇದು ತುಂಬ ಒಬಿಡಿಯಂಟ್ ಫ್ರೆಂಡ್ ಲಾಯಲ್ ಥರ. ನೀವು ಏನು ಯೋಚನೆ ಮಾಡಿ, ಏನು ಫೋಕಸ್ ಮಾಡಿ ನೀವು ಬೇಕು ಅಂತ ಅಂದ್ಕೊತೀರೋ ಅದು ನಿಮ್ಮ ಜೀವನದಲ್ಲಿ ಬರೋದಕ್ಕೆ ಶುರುವಾಗುತ್ತೆ. ಅದಾಗಲೇಬೇಕು, ಅದರಿಂದ ಇನ್ನೊಂದು ಆಪ್ಷನ್ ಇರೋದಿಲ್ಲ. ವೆನ್ ಯು ಫೋಕಸ್ ಆನ್ ದ ಥಿಂಗ್ಸ್ ದಟ್ ಯು ಡೋಂಟ್ ವಾಂಟ್, ನೀವು ಯಾವ್ದಾದ್ರು ಥಿಂಗ್ಸನ್ನು ಬೇಡ ಅಂತ ಅಂದ್ಕೊಂಡ್ರೆ ನೀವು ಅದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಅದಕ್ಕೆ ಗೊತ್ತಾಗೋದಿಲ್ಲ ಯಾವುದು ಸರಿ ಯಾವುದು ತಪ್ಪು. ನೀವು ಯೋಚನೆ ಮಾಡ್ತೀರಲ್ಲ, ಅದು ಅದಕ್ಕೆ ರಿಯಾಕ್ಟ್ ಆಗುತ್ತೆ. ಅದು ಹೇಗೆ ಅಂದರೆ ಅದಕ್ಕೆ ಇಲ್ಲ ಅಂತ ಅನ್ನೋದು ಕೇಳಿಸೋದಿಲ್ಲ. ನೀವು ಬೇಗ ಹೋಗಬೇಕು ಅಂತ ಅನ್ನೋದನ್ನು ಬಿಟ್ಟು ನಾನು ಲೇಟ್ ಆಗಬಾರ್ದು ಅಂತಂದರೆ ಅದೇನು ತಿಳ್ಕೊಳುತ್ತೆ, ನೀವು ಇನ್ನೂ ಜಾಸ್ತಿ ಲೇಟ್ ಆಗಬೇಕಂತ ತೋರಿಸುತ್ತೆ. ನಿಮಗೆ ಹೇರ್ ಕಟ್ ಇದೆ, ಅಯ್ಯೋ ನನ್ನ ಹೇರ್ ಕಟ್ ಚೆನ್ನಾಗಿಲ್ಲ ಅಂತ ಅದು ಹೇಗೆ ತಿಳ್ಕೊಳುತ್ತೆ, ನಿಮಗಿನ್ನೂ ಕೆಟ್ಟದಾಗಿರೋ ಹೇರ್ ಕಟ್ ಬೇಕೇನೋ ಅಂತಲೇ ಅಂದ್ಕೊಳುತ್ತೆ. ನಿಮಗೆ ಲೇಟ್ ಆಗಬಾರ್ದು ಅಂತ ನೀವು ಅಂದ್ಕೊಂಡ್ರೆ ನಿಮಗಿನ್ನೂ ಲೇಟ್ ಆಗ್ತಾನೆ ಬರುತ್ತೆ. ಅಲ್ಲಿ ಯಾಕೆ ಅವರು ಇವರು ನನ್ನ ಹತ್ರ ಒಳ್ಳೆ ಬಿಹೇವ್ ಮಾಡೋದಿಲ್ಲ ಅಂತ ಅಂದ್ಕೊಂಡ್ರೆ ನಿಮ್ಮ ಹತ್ರನೂ ಅದೇ ರೀತಿ ಬಿಹೇವಿಯರ್ ಆಗುತ್ತೆ. ಸೊ ನೀವೇನು ಮಾಡಬೇಕು, ನೀವು ನಿಮ್ಮ ಥಾಟ್ಸನ್ನು, ಆ್ಯಕ್ಷನ್ಸನ್ನು ಫಸ್ಟ್ ನಿಮ್ಮ ಯೋಚನೆನ ನೀವು ಕರೆಕ್ಟಾಗಿ ಪಾಸಿಟಿವ್ ಆಗಿ ಇಟ್ಕೊಬೇಕು. ಆವಾಗ ನೀವು ಪಾಸಿಟಿವ್ ಸರ್ಕಮ್ಸ್ಟೆನ್ಸ್ನ, ಪಾಸಿಟಿವ್ ಔಟ್ಕಮ್ಸನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ಕ್ರಿಯೇಷನ್ ಏನಲ್ಲ, ಆಮೇಲೆ ಇದು ಕ್ವಾಂಟಮ್ ಫಿಸಿಕ್ಸಿಂದ ಆಗಿದೆ. ಅದೇನು ಹೇಳಿದೆ ಅಂದರೆ ದಟ್ ದ ಎಂಟೈರ್ ಯೂನಿವರ್ಸ್ ಇದೆಯಲ್ಲ ಎಮರ್ಜ್ ಫ್ರಮ್ ದ ಥಾಟ್, ಅದು ಯೋಚನೆಯಿಂದನೇ ಆಗಿದೆ ಹೊರತು ಇನ್ಯಾವುದರಿಂದನೂ ಅಲ್ಲ. ಯು ಕ್ರಿಯೇಟ್ ಯುವರ್ ಲೈಫ್ ಥ್ರೂ ಯುವರ್ ಥಾಟ್. ನೀವು ನಿಮ್ಮ ಜೀವನನ ಹೇಗೆ ಕ್ರಿಯೇಟ್ ಮಾಡ್ತೀರಾ, ನಿಮ್ಮ ಯೋಚನೆಯಿಂದ ಕ್ರಿಯೇಟ್ ಮಾಡ್ತೀರಾ, ಅಲ್ಲಿ ನಿಮ್ಮ ಲಾ ಆಫ್ ಅಟ್ರಾಕ್ಷನಿಂದ ಕ್ರಿಯೇಟ್ ಮಾಡ್ತೀರಾ. ಅಲ್ಲಿ ಪ್ರತಿಯೊಂದು ಸಿಂಗಲ್ ಥಾಟೂ ಪ್ರತಿಯೊಂದನ್ನು ಯೂಸ್ ಮಾಡುತ್ತೆ. ಇದು ಬರೀ ಕೆಲಸ ಮಾಡೋದಂತ ಅಲ್ಲ, ಇದು ಯಾವಾಗಲೂ ನೀವು ಹೇಗೆ ಬಿಹೇವ್ ಮಾಡ್ತೀರಾ ಆಯಿತು. ಇಟ್ ಡಸಂಟ್ ಜಸ್ಟ್ ವರ್ಕ್ ಇಫ್ ಯು ನೋ ಅಬೌಟ್ ಇಟ್. ಇಟ್ ಈಸ್ ಆಲ್ವೇಸ್ ಬಿನ್ ವರ್ಕಿಂಗ್ ಇನ್ ಯುವರ್ ಲೈಫ್ ಆ್ಯಂಡ್ ಎವ್ರಿ ಅದರ್ ಪರ್ಸನ್ life throughout history. When you become aware of this greatest law, when you become aware of how incredibly powerful you are to be able to think your life into existence. ನೀವು ಇದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ, ತಿಳ್ಕೊಂಡಿಲ್ಲ, ಇದ್ರ ಬಗ್ಗೆ ನಿಮಗೆ ಗೊತ್ತಿದೆ, ಗೊತ್ತಿಲ್ಲ ಅನ್ನೋದ್ರಿಂದ ಏನೂ ಚೇಂಜ್ ಆಗೋದಿಲ್ಲ. ಯಾಕಂದರೆ ಇದು ನೇಚರ್ ಆಫ್ ದ ಲೈಫ್, ಇದ್ರ ಪಾಡಿಗೆ ಇದು ಆಗ್ತಾ ಹೋಗುತ್ತೆ. ಸೊ ಇವಾಗ ನಿಮಗೇನು ಅಂದರೆ ನಿಮ್ಗೇನು ಬೇಕೋ ನೀವು ಅದನ್ನು ಯೋಚನೆ ಮಾಡಿ, ನಿಮ್ಗೇನು ಬೇಕೋ ಅದೇ ರೀತಿ ಆ್ಯಕ್ಟ್ ಮಾಡಿ, ನಿಮ್ಗೇನು ಬೇಕೋ ಅದನ್ನೇ ಕೇಳಬೇಕು ಹೊರತು ಇದರಿಂದ ಬೇರೆ ಇಲ್ಲ. ಸೊ ಹಾಗಂತ ಇವತ್ತಿನ ವಿಡಿಯೋನ ಸ್ಟಾಪ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.